ಈ ಎತ್ತು ನಂದು ಚೆನ್ನಾಗಿತ್ತು. ನಾಳೆ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ಟೋಕ್ಕೆ ಲೋನಿಗೆ ದುಡ್ಡಿಲ್ಲಕ್ಕೆ ಎತ್ತು ಮಾರ್ತಾ ಇದ್ದೀನಿ. ಯಾರೂ ರೈತರು ತಗೊಳ್ಳಿಲ್ಲ ಎತ್ತನ್ನ. ಮೋಟ್ ಬಾಲ ಕಟ್ಟಾಗೈತೆ ಅಂದು ನಾನು ಬಾಲ ಕಟ್ಟಾಗಿರೋ ಎತ್ತನ್ನೇ ನಾನು ಇಷ್ಟು ದಿನ ಸಾಕಿದ್ದೆ. ಏನು ಮಾಡೋಕ್ಕಾಗಲ್ಲ, ಕಟ್ಟೋಗರು ತಗೊಂಡು ಹೊಂಟಾರೆ. ಅನಿವಾರ್ಯ ನಾಳೆ ಸಂಘ ಕಟ್ಟೋಕ್ಕೆ ದುಡ್ಡು ಬೇಕೇ ಬೇಕು. ಇವತ್ತು ಮಂಗಳವಾರ, ನಾಳೆ ಬುಧವಾರ ಬೆಳಗ್ಗೆ ಎಷ್ಟೊತ್ತಿದ್ರೂ ಕಟ್ಟಬೇಕು. ಅದಕ್ಕೆ ಎತ್ತನ್ನ ಕಸಾಯಿಖಾನೆಗೆ ಕೊಡ್ತಾ ಇದ್ದೀನಿ. ಕಣ್ಣೀರು ಬರ್ತಾ ಇದ್ದಾವೆ. ನಾವು ವಿದ್ಯಾವಂತರು, ಕೃಷಿ ಮಾಡಬೇಕು ಅನ್ನೋ ಆಸೆಯಿಂದ ದನ ಎಲ್ಲ ಕಟ್ಟಿ ಎಷ್ಟು ಕಷ್ಟಪಟ್ಟು ಎತ್ತು ಹಸುಗಳು ಮಾಡಿದ್ವಿ. ಹಸುಗಳಿಗೋಸ್ಕರ ಲೋನ್ ತಗೊಂಡ್ವಿ. ಇವಾಗ ಕಟ್ಟೋಕೆ ಆಗ್ತಾಯಿಲ್ಲ. ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ. ಇವಾಗ ಕಸಾಯಿಖಾನೆಗೆ ಹಿಡ್ಕೊಂಡು ಕೊಡ್ತೀನಿ. ಇವಾಗ ಕಸಾಯಿಖಾನೆಗೆ ಹೋಗಿ ಕೊಟ್ಟು ದುಡ್ಡು ಇಸ್ಕೊಂಬರಕ್ಕೆ ಹೊಂಟಿದ್ದೀನಿ. ಮಾತೇ ಬರ್ತಿಲ್ಲ, ತುಂಬ ಬೇಜಾರಾಗ್ತೈತೆ. ಈ ಬಸವಣ್ಣಂದು ನಮ್ಮದು ಋಣ ಮುಕ್ತಿ ಇವತ್ತಿಗೆ. ಹಲೋ ಹಲೋ ಸರ್, ಹೇಳಿ ನಮಸ್ತೆ ಸರ್. ನಮಸ್ತೆ. ಏನದು ವಿಡಿಯೋ ನನ್ನ ಹೆಸರು ಅದೇ ಸರ್, ನನ್ನ ಹೆಸರು ಚನ್ನಮಲ್ಲಿಕಾರ್ಜುನ ಅಂತ. ಓಕೆ, ಚನ್ನಮಲ್ಲಿಕಾರ್ಜುನ ಅಂತ ಸರ್, ಹರಿಹರ ತಾಲೂಕು, ಅಮರಾವತಿ. ಸರಿ. ಹಾಂ ಅದೇ ಸರ್, ನಾಳೆ ಧರ್ಮಸ್ಥಳ ಸಂಘ ಇತ್ತಾ, ಹಾಂ ಅದು ಲೋನ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್, ಕಟ್ಟಕ್ ಆಗ್ತಿರ್ಲಿಲ್ಲ. ಎಲ್ಲ ಸ್ನೇಹಿತರು ಎಲ್ಲ ಗ್ರೂಪ್ ನಲ್ಲಿ ಗಂಡ್ ಮಕ್ಳಿಗೂ ಸಂಘ ಮಾಡಿದಾರೆ ಸರ್ ಇಲ್ಲೆಲ್ಲ. ಹಾಂ ನೀವ್ ಮೊನ್ನೆ ಎಲ್ಲ ಕಳೆದ ವಾರ ಒಬ್ರು ಪಾಪ ಅಡ್ಜಸ್ಟ್ ಮಾಡಕ್ ಆಗಿರ್ಲಿಲ್ಲ ಅವರು. ಹಾಂ ಒಬ್ರು ಕಟ್ಲಿಲ್ಲ ಅಂದ್ರೆ ಅಷ್ಟು ಸೇರಿ ನೀವು ಕಟ್ಬೇಕು ಅಂತ ಹೇಳಿ ಇದನ್ ಮಾಡಿದ್ರಲ್ಲ. ಮತ್ತ ಅದಕ್ಕೇನೋ ಸಾಲ ಹಾಕಿ ಒಬ್ರು ಎಲ್ರು ಸೇರ್ಸಿ ಕಟ್ಟಿದ್ವಿ. ಪಾಪ ಈ ಸರಿ ನಾವು ಒಣ್ಣಿಗೆ ಕಟ್ಟಕ್ ಆಗ್ತಿಲ್ಲ. ಮನೆ ಹತ್ರ ಹೋಗಿ ಏನೋ ಜಗಳ ಮಾಡಿದ್ರಂತೆ. ಅದಕ್ಕೆ ಮತ್ತೆ ನಾಳೆನು ಹಿಂಗೆ ನಮ್ಗೂ ಇದೇ ತರ ಮನೆ ಹತ್ರ ಬಂದ್ ಜಗಳ ಮಾಡ್ತಾರೆ ಏನೋ ಅಂದು ಇವತ್ತು ಇಟ್ಕಿದ್ದಂಗೆ ಸರ್ ಬೆಳಗ್ಗೆ ಹೊಲಕ್ ಹೋಗ್ಬೇಕಾಗಿತ್ತು. ಎತ್ತು ಮತ್ ನಾಳೆಗೆ ಅಮೌಂಟ್ ಬೇಕಲ್ಲ. ಎತ್ತು ಇಟ್ಕಿದ್ದಂಗೆ ಸೇಲ್ ಮಾಡಕಂದ್ರೆ ರೈತರು ಯಾರು ತಗೊಳಲ್ಲ ಸರ್. ಅದು ಎತ್ತು ಬೇರೆ ಬಾಲ ಕಟ್ಟಾಗಿತ್ತ, ಇನ್ನೊಂದ್ ಎತ್ತು ಗುದ್ದುತ್ತೆ ಸರ್. ಅದ್ನ ಯಾರು ರೈತರು ಮುಟ್ಟಲ್ಲ, ನಾನೇ ಹಿಡಿಬೇಕಲ್ಲ. ಹಂಗಾಗಿ ಕಸಾಯಿಖಾನೆ ಕೊಟ್ಟು ಬಂದ್ಬಿಟ್ಟೆ ಸರ್ ಎತ್ತನ್ನ. ಇವಾಗ ನಾಳೆಗೆ ಅಮೌಂಟ್ ನಾಳೆ ದುಡ್ಡು ಕಟ್ಲೇಬೇಕಾಗಿತ್ತಲ್ಲ ಸರ್. ಅಲ್ಲ, ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಯಾಕೆ ಈಗ ಧರ್ಮಸ್ಥಳ ಸಂಘದಲ್ಲಿ ಹಣ ತಗೊಂಡಿದ್ರಾ ನೀವು? ಹಾ ಸರ್, ತಗೊಂಡಿದ್ದೀನಿ ಸರ್. ಎಷ್ಟು ತಗೊಂಡಿದ್ರಿ? ಇವಾಗ 2 ಲಕ್ಷ ಐತಿ ಸರ್. ನಾನು ಸುಮಾರು 7-8 ವರ್ಷದಿಂದನೂ ಸಂಘ ತಗೊಂತಾನೆ ಇದೀವಿ ಸರ್. ಅಂದ್ರೆ ತಗೋತಾನೆ ಇದೀರಾ? ಹ್ಞೂ ಸರ್, ತಗೊಂತಾನೆ ಇದೀವಿ. ಮತ್ತೆ ಮುಗಿಯಲ್ಲ ಅಂತ ಅಂದ್ಮೇಲೆ, ಕಷ್ಟ ಆದ್ಮೇಲೆ ಯಾಕೆ ತಗೋತಿದ್ರ ನೀವು? ಅಷ್ಟೊಂದು ಸಾಲ ಮಾಡ್ಕೊಂಡೆ ಕಷ್ಟ ಜಾಸ್ತಿ ಬಂದಿರೋದು ಅನ್ಸುತ್ತೆ ನಿಮ್ಗೆ. ಹಸುಗಳು, ಹ್ಞೂ ಸರ್, ಹಸು ತಗೊಳಕ್ಕೆ ಅಂದು ಲೋನ್ ತಗೊಂಡಿವಿ ಸರ್. ಹಸುಗಳೆಲ್ಲ ಸತ್ತೋಗ್ಬಿಟ್ಟಿದ್ವು ಸರ್, ಏನೋ ಇನ್ಶೂರೆನ್ಸ್ ಪ್ರಾಬ್ಲಮ್ ಆಯ್ತು. ಆಮೇಲೆ ಹಸುಗಳು ಹಾಲು ಕೊಡಲ್ಲ ಅಂದ್ಮೇಲೆ ಅವೆಲ್ಲ ಸುಮ್ನೆ ಖರ್ಚು ವೆಚ್ಚ ಸಾಕೋದು ಕಷ್ಟ ಆಗುತ್ತಲ್ಲ ಸರ್. ಆಮೇಲೆ ಮತ್ತೆ ಲೋನ್ ಕೊಡ್ತೀನಿ ತಗೊಳ್ರಿ ಅಂದ್ರು. ಮತ್ತೆ ಅದು ಲೋನ್ ತಗೊಂಡು ಈ ಸಾಲಕ್ಕೆ ಕಟ್ಟೋದು ಸರ್. ಈ ಸಾಲಕ್ಕೆ ಅಡ್ಜಸ್ಟ್ಮೆಂಟ್ಗೆ ಮತ್ತೊಂದು ಲೋನ್ ಕೊಡ್ತಾರ. ಮನ್ಯಾಗ ಇನ್ನೊಂದು ಮೆಂಬರ್ಗಳು ಇರ್ತಾರೆ, ನಮ್ ತಮ್ಮರು, ನಮ್ ಮನ್ಯಾಗ ಅಮ್ಮರು, ಅವ್ರ ಹೆಸರ್ನಾಗ ಸಾಲ ಕೊಡ್ತೀವಿ ಬರ್ಸ್ರಿ ಅನ್ನೋದು. ಅಲ್ಲಿಂದ ತಗೊಂಡ್ ಇದಕ್ ಕಟ್ಟಿದ್ವಿ ಸರ್. ಹೆಂಗೋ ಕಟ್ಟಿದ್ರಾಯ್ತು, ಹೊಲ ಮಾಡಿದ್ರಾಯ್ತು ಒಂದು ಬೇರೆ ಮಂದಿ ಹೊಲಗಳೆಲ್ಲ ಹಾಕ್ಸಂದ್ ಮಾಡ್ತಿದ್ವಿ ಸರ್. ಅಲ್ಲಿ ಹೊಲದಾಗು ಬೆಳೆಗಳು ಅಷ್ಟಕ್ಕಷ್ಟೇ ಸರ್. ಎಷ್ಟು ಫೈನಾನ್ಸ್ ಇಂದ ತಗೊಂಡಿದ್ದೀರಾ ದುಡ್ಡು? ಏನ್ ಸರ್? ಎಷ್ಟು ಫೈನಾನ್ಸ್ ಗಳಿಂದ ತಗೊಂಡಿದ್ದೀರಾ? ಫೈನಾನ್ಸ್ ಅಂದ್ರೆ ಇದು ಕೊನೆಗೆ ಇದು ಹೋಮ್ ಲೋನ್ ಅಂತ ತಗೊಂಡಿದ್ವಿ ಸರ್. ಇನ್ಕ್ರೆಡ್ ಮೈಕ್ರೋ ಫೈನಾನ್ಸ್ ಅಂತ ದಾವಣಗೆರೆಯಲ್ಲಿ. ಅದು ಅವ್ರೇನ್ ಪ್ರಾಬ್ಲಮ್ ಕೊಟ್ಟಿಲ್ಲ ಸರ್. ಅದು ಮನೆ ಲೋನು 12 ಲಕ್ಷ ತಗೊಂಡಿದ್ವಿ ಸರ್. ಈ ಹಸುವಿಂದನೇ ಅಷ್ಟು ಬೆಳೆದು ಅಷ್ಟಾಗಿರೋದು ಸರ್. ಹೋಮ್ ಲೋನ್ 12 ಲಕ್ಷ ತಗೊಂಡು ಅದನ್ನ ಕಟ್ಟಿದೀವಿ ಸರ್. ಈ ಧರ್ಮಸ್ಥಳದ್ದು ವಾರ ಕಟ್ಟೋದೇ ಬಹಳ ಹಿಂಸೆ ಆಗ್ಬಿಟ್ಟದ ಸರ್. ವಾರ ಕಟ್ತೀರಾ? ನೀವು ನಿಮ್ಮ ದುಡ್ಡಿಗೆ ಲೆಕ್ಕ ಕೊಟ್ಟಿದಾರ ಅವರು? ಇಲ್ಲ ಸರ್, ಏನು ಲೆಕ್ಕ ಕೊಟ್ಟಿಲ್ಲ ಅಂದ್ಮೇಲೆ ಯಾಕೆ ಕಟ್ಕೊಂಡು ಹೋಗ್ತಾ ಇದಾರ? ಏನಾಗಿದೆ ನಿಮಗೆಲ್ಲ ಅಷ್ಟೊಂದು ಎಲ್ಲ? ಭಯ ಸರ್. ಏನಂದ್ರೆ ಮರ್ಯಾದೆ ಹೋಗುತ್ತೇನೋ. ಒಬ್ರು ಇಲ್ಲಿ ಏನ್ ಗೊತ್ತಾ ಸರ್, ಒಬ್ರು ಯಾರು ಮುಂದೋದ್ರೆ ನಾವು ಬರ್ತೀವಿ ಅಂತ ನಿನ್ನೆ ಎಲ್ಲ ಕುತ್ಕೊಂಡ್ ಮಾತಾಡಿದ್ವಿ ಸರ್ ಎಲ್ಲ ಸಂಘದವರು. ಅಣ್ಣ ನಾವು ಈ ಒಬ್ನು ಮಾತಾಡಿದೆ ಅಂದ್ರೆ ನಮಗ್ ಹಿಡ್ಕೊಂತಾರೆ. ಇಲ್ಲಿ ಸಂಘದಾಗ ಅಧ್ಯಕ್ಷರು ಅವ್ರನ್ನೆಲ್ಲ ಮಾಡಿರ್ತಾರಲ್ಲ ಸರ್, ಅವರು ಒಬ್ರು ಕಟ್ಲಿಲ್ಲ ಮನೆಗ್ ಬಂದೆ ಯಾಕೆ ಕಟ್ಟಲ್ಲ ನೀನು ಹಂಗೆ ಜೋರ್ ಮಾಡ್ತಾರ ಸರ್. ಅವ್ರಿಗೆ ಹೇಳಿ ಇಷ್ಟು ವರ್ಷ ಕಟ್ಟಿದನಲ್ಲ ಬಡ್ಡಿ ಏನಾಯ್ತು ಅಂತ ಲೆಕ್ಕ ಕೊಡಕ್ ಹೇಳಿ ಅವರಿಗೆ.
ಬಡ್ಡಿ ಏನಾಯ್ತು, ಆಯ್ತು ಸೇವಿಂಗ್ಸ್ ಸರ್. ಏನಾಯ್ತು, ಪಿ ಆರ್ ಕಮೌಂಟ್ ಎಲ್ಲೋಯ್ತು, ಲೆಕ್ಕ ಕೊಡಿ, ಲೆಕ್ಕ ಕೊಟ್ಟು ತಕ್ಷಣ ಕಟ್ತೀನಿ ಅಂತಾನೆ. ಯಾಕೆ ಹೆದರ್ತೀರಾ? ಯಾರವರು? ರೌಡಿಗಳವರು, ಧರ್ಮಸ್ಥಳ ಸಂಘದವರು ರೌಡಿಗಳವರು ಅವ್ರೇ ನಮಗೆ ಅಷ್ಟೊಂದು? ಮನುಷ್ಯರು ಸರ್. ಮತ್ತೆ ನರಹಂತಕರ? ರೌಡಿಗಳೇನಲ್ಲ ಇಲ್ಲ ಸರ್. ತಾನೆ? ಮತ್ತೆ ಲೆಕ್ಕ ಕೇಳಿ. ಇಲ್ಲ ಸರ್. 20 ಆಯ್ತು ರೂಪಾಯಿ ಸರ್, ದುಡ್ಡು ಎಲ್ಲ ಅದೇ ಹೋಗ್ತಿದೆ, ಪ್ರತಿ ಇವಾಗ- ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕ ಕೇಳಿ. ಆಯ್ತು ಸರ್, ಇವತ್ತು ಕುತ್ಕೊಂಡು ಎಲ್ರು ಸಪ್ರೇಟ್ ಊರ್ ಹೊರಗಡೆ ಹೊಲ್ದ ಹತ್ರ ಹೋಗಿ ಮಾತಾಡಿದೀವಿ ಸರ್. ಹ್ಮ್. ಎಲ್ಲರೂ ಅಣ್ಣ ನಮಗ್ ಕಷ್ಟ ಐತಿ, ನಮ್ ಮನೆಗೆ ನಮ್ ಮಗಂದು ಹಾರ್ಟ್ ಆಪರೇಷನ್ಗೂ ದುಡ್ಡಿಲ್ಲ, ಮನೆ ಹತ್ರ ಬಂದು ದುಡ್ಡು ಕೇಳ್ತಾ ಇದಾರೆ, ಏನ್ ಮಾಡೋಣ ಅಂತ ಒಬ್ರು ಸಹಾಯ ಪರಿಸ್ಥಿತಿಗೆ ಹೋಗಿರೋರು ಅವ್ರನ್ನು ಕುತ್ಕೊಂಡು ಸಮಾಧಾನ ಮಾಡಿ ಅಷ್ಟು ಮಾತಾಡಿದೀವಿ ಸರ್. ಹ್ಮ್. ಇವತ್ತು ಇವತ್ ನನ್ನ ಸಂಘದಲ್ಲಿ ಒಬ್ರಿಗೆ ಕಟ್ಟಕ್ ಆಗಲ್ಲ ಸರ್. ನಾಳೆ ಹೆಂಗಾರ ಮಾಡಿ ಅದೊಂದು ಅಡ್ಜಸ್ಟ್ ಮಾಡೋಣ, ಕೊನೆ ಹಂತಕ್ಕೆ ಮುಂದಿನ ವಾರದಿಂದ ಏನಾರ ಆಗ್ಲಿ ಫೈಟ್ ಮಾಡೋಣ ಅಂದು ಇವತ್ತು ಎತ್ತು ಮಾರಿದ್ವಿ ಸರ್ ಕುತ್ಕೊಂಡು. ಅಷ್ಟು ಸೇರೆ ಮಾರಿ ಇವಾಗ ಅಮೌಂಟ್ ಇಸ್ಕೊಂಡ್ ಬಂದಿದ್ದೀನಿ ಸರ್. ಎಷ್ಟಕ್ಕೆ ಮಾರಿದ್ರಿ? ಬರೀ 30,000 ರೂಪಾಯಿ ಸರ್. ನಾನ್ ತಗೊಂಡಿದ್ದು 60,000 ರೂಪಾಯಿ ಜೋಡ್ ಎತ್ತು ಸರ್. ಅದ್ರೊಳಗೆ ಒಂದ್ ಎತ್ತು ಕೊಟ್ಟಿದ್ದೀನಿ ಸರ್. ಹ್ಮ್. ಅದು ಇನ್ನೊಂದು ಗುದ್ದುತ್ತಲ್ಲ. ರೈತರು ಅಲ್ಲ ಸರ್ ಸುಮ್ನೆ ಕಡಿಯಕ್ ಸರ್. ನಾವು ರೈತರಾಗಿ ದನಗಳನ್ನ ಕಡಿಬಾರ್ದು ಅಂತಾನೆ ಇರೋದ್ ಸರ್. ಹಸು ಸಾಕ್ತಿದೀವಿ ಸರ್ ನಾವು. ಗೋಗಳನ್ನ ಉಳ್ಸಾರೆ ನಾವು ಕಡಿಯರಿಗೆ ಹೋಗಿ ಕೊಟ್ಬಿಟ್ವಿ ಸರ್ ಇವತ್ತು. ಅದಕ್ಕೆ ತುಂಬಾ ಬೇಜಾರಾಗ್ತಿತ್ತು. ವಿಡಿಯೋ ಮಾಡಿ ಇದಕ್ ಕಳ್ಸಿದೆ ಸರ್ ನಾನು. ಅಲ್ಲ, ಧರ್ಮಸ್ಥಳ ಸಂಘದಲ್ಲಿ ಹಣ ಕಟ್ಟೋದಿಕ್ಕೆ ನೀವು ಗೋವುಗಳನ್ನು ಹತ್ಯೆ ಮಾಡುವಂತ ಕೆಲಸಗಳು ಮಾಡ್ತೀರಾ ನೀವು? ಧರ್ಮಸ್ಥಳದ ಸಂಘ ಮಂಜುನಾಥ ಒಪ್ತಾನ ಮಂಜುನಾಥ ಇದನ್ನ? ಮಂಜುನಾಥಂಗೆ ಬಡ್ಡಿ ಬಿಟ್ಟು ಜೀವನ ಮಾಡೋದು ಏನಿದೆ? ಧರ್ಮಸ್ಥಳ ಮಂಜುನಾಥಂಗೆ ಬಡ್ಡಿ ಬಿಟ್ಕೊಂಡು ಜೀವನ ಮಾಡೋದು ಏನಿದೆ ಅವನಿಗೆ? ದೇವ್ರ ದುಡ್ಡು ತಿಂದ್ರೆ ನಿಮಗೆ ಉದ್ಧಾರ ಆಗಲ್ಲ. ನೀವು ಬಡ್ಡಿ ಕಟ್ಟಿದ್ರೆ ನೀವು ಉದ್ಧಾರ ಆಗಲ್ಲ. ದೇವ್ರ ದುಡ್ಡಲ್ಲ, ದೇವ್ರ ಹೆಸರಲ್ಲಿ ಇವ್ರು ಮೋಸ ಮಾಡ್ತಿರೋದು. ಮಂಜುನಾಥ ಹೆಸರೇ ಮೋಸ ಮಾಡ್ತಿರೋದು ಇವರು ಅಂತ ದ್ರೋಹಿಗಳು. ಯಾವತ್ತಾದ್ರೂ ಹೇಳಿದಾನೆ ಮಂಜುನಾಥ ನಂಗೆ ಬಡ್ಡಿ ಕೊಡು ಅಂತ? ಅವ್ನ ಜೀವನ ಮಾಡ್ತಿದ್ದಾನ ಬಡ್ಡಿ ಕೊಡು ಅಂತ? ಆಗ ಇವ್ರಿಗೆ ಲೆಕ್ಕಗಳು ಕೊಡ್ತಾ ಇಲ್ಲ. ಯಾಕೆ ಲೆಕ್ಕಗಳು ಕೊಡ್ತಾ ಇಲ್ಲ ಇವರು? ಯಾಕೆ ಲೆಕ್ಕಗಳು ಕೊಡ್ತಾರೆ? ದೌರ್ಜನ್ಯ ಯಾಕೆ ಮಾಡ್ತಿದ್ದಾರೆ? ಮೊನ್ನೆ ಈ ತರ ಎಲ್ಲ ಆದ್ಮೇಲೆ ಒಂದ್ ಮೀಟಿಂಗ್ ಕರೆದ್ರು ಸರ್. ಬ್ಯಾಂಕಿಂದ ನಮಗೆ ಲೋನ್ ಕೊಡ್ತಾ ಇದೆ, ನಾವು ಶ್ಯೂರಿಟಿ ಹಾಕಿ ನಮ್ಮ ವೀರೇಂದ್ರ ಹೆಗ್ಡೆ ಅವರ ಶ್ಯೂರಿಟಿಯಿಂದ ನಿಮ್ಗೆ ಲೋನ್ ಕೊಡ್ತಾ ಇದೀವಿ ಅಷ್ಟೇ. ಬ್ಯಾಂಕ್ನವ್ರು ನಮಗೆ ಪರ್ಸೆಂಟೇಜ್ ಕೊಡ್ತಾರೆ, ನಿಮ್ಮಿಂದ ನಮ್ಗೆ 1 ರೂಪಾಯಿ ಏನೂ ಲಾಭ ಇಲ್ಲ, ನಾವು ಸೇವೆ ಮಾಡ್ತಿದೀವಿ ನಿಮ್ಗೆ ಅಂತ ಹೇಳ್ತಿದ್ರು ಸರ್ ಮೊನ್ನೆ. ಲೆಕ್ಕ ಹಾಕೊಳ್ಳಿ ಹಂಗಾರೆ. ಬ್ಯಾಂಕಿಂದ ಕೊಟ್ಟಿದ್ರ ಮೇಲೆ ಬ್ಯಾಂಕ್ ಅವ್ರು ಬರಲಿ, ಇವ್ರು ಯಾಕೆ ಬರ್ತಿದಾರೆ? ಬ್ಯಾಂಕಿಂದ ನಿಮ್ಗೆ ಲೋನ್ ಕೊಟ್ಟಿದ್ದಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಒಂದು ಪ್ರಶ್ನೆ ಸರ್, ಇವಾಗ ನಮಗೂ ಧೈರ್ಯ ಇದೆ ಸರ್ ಹೇಳೋದಕ್ಕೆ ಮಾಡೋದಕ್ಕೆ. ಎಲ್ರೂ ಇದಾರೆ ಸರ್, ಮುಂದ್ ಬರಕ್ಕೆ ಒಬ್ರು ಮುನ್ನುಗ್ಗಕ್ ನಾನ್ ರೆಡಿ ಇದೀನಿ ಸರ್. ಹಂಗೆ ನಿಮ್ಗೆ ಜೀವನ ಬೇಕು ಅಂದ್ರೆ ನೀವು ಮುನ್ನೋಗ್ಬೇಕು ಅಷ್ಟೇನೆ. ನಿಮ್ಗೆ ಜೀವನ ಬೇಕು ಅಂದ್ರೆ ನೀವು ಮುನ್ನೋಗ್ಬೇಕು. ಹ್ಞೂ ಸರ್, ಈಗ ನನ್ನ ಮುಂದೆ ಇನ್ನೊಂದ್ ಪ್ರಶ್ನೆ ಸರ್ ಏನಂದ್ರ, ಇವಾಗ ಸಿದ್ದರಾಮಯ್ಯ ಸರ್ಕಾರ ಐತಿ, ಇದು ಮುಗ್ದಾದ್ಮೇಲೆ ನೆಕ್ಸ್ಟ್ ಬಿಜೆಪಿ ಬಂದೇ ಬರ್ತೈತಲ್ಲ, ಅವಾಗ ಬಡ್ಡಿ ಸಮೇತ ನಾವು ಉಸ್ಲಿ ಮಾಡ್ತೀವಿ ಅಂತ ಈ ತರ ಮಾತುಗಳು ಕೇಳಿ ಬರ್ತಾ ಇದಾವ ಸರ್ ಇಲ್ಲಿ. ಅದೇನು ನಡೆಯಲ್ಲ. ಇದುವರೆಗೆ ಕಟ್ಟಿರೋರು ಯಾರು ಕೂಡ ಕೋರ್ಟ್ ಹೋಗೋ ಧೈರ್ಯ ತಾಕತ್ತಿಲ್ಲ ಇವ್ರಿಗೆ. ಇಷ್ಟು ದೊಡ್ಡ ಸಂಸ್ಥೆ ಅಂತಾರೆ. ಯಾರಾದ್ರೂ ಒಬ್ರಿಗಾರ ನೋಟಿಸ್ ಕೊಟ್ಟಿದ್ದಾರೆ ಅವರು? ಯಾಕೆ ಕೊಟ್ಟಿಲ್ಲ? ಅಂದ್ರೆ ಹಲ್ಕಟ್ ಕೆಲಸ ಮಾಡ್ತಿದ್ರೆ ಅಂತ ತಾನೆ? ಆಗಿಲ್ವಾ ಸರ್ ಯಾರ ಮೇಲೇನು? ಅಲ್ಲ, ಇವ್ರಗಳ ಮೇಲೆ ಕಂಪ್ಲೇಂಟ್ ಆಗಿದೆ, ನಿಮ್ಮೆಗಳ ಮೇಲೆ ಆಗಿಲ್ಲ. ಇಂತ ಹಲ್ಕಟ್ ಕೆಲಸ ಮಾಡಿದ್ರು ಧರ್ಮಸ್ಥಳ ಮಂಜುನಾಥ ಹೆಸರಿನಲ್ಲಿ ಇವರು. ಹಾ ಸರ್, ನಿನ್ನೆ ಒಂದ್ ಮೀಟಿಂಗ್ ಕರೆದಿದ್ರು ಸರ್ ಊರಲ್ಲಿ. ಯಾರ್ ಲೋನ್ ಅದನ್ನು ಕಟ್ಟಂಗಿಲ್ಲ, ಗ್ಯಾರಂಟಿ ನಾವು ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸ್ತೇವ್ ನಾವು ಅಂತ ಈ ತರ ಎಲ್ಲ ಮೀಟಿಂಗ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಒಳಗ್ ಹೋಗ್ತಾರೆ. ಒಂದ್ ಕೆಲಸ ಮಾಡಿ, ನೀವೇ ಕಂಪ್ಲೇಂಟ್ ಕೊಟ್ರು ನೀವೇ ಗೆಲ್ತೀರಿ, ಅವ್ರು ಕಂಪ್ಲೇಂಟ್ ಕೊಟ್ರು ನೀವೇ ಗೆಲ್ತೀರಿ. ಅವ್ರು ತಾಕತ್ತಿದ್ರೆ ನನ್ ಮೇಲೆ ಕೇಸ್ ಹಾಕ ಕೇಳಿ ಅವ್ರಿಗೆ. ಆಯ್ತು ಸರ್, ನಮ್ಮ ಮೇಲೆ ಕೇಸ್ ಹಾಕಲಿ. ಅಷ್ಟೊಂದು ವಿಡಿಯೋಗಳು ನೋಡಿದ್ರಲ್ಲ ನೀವು? ವಿಡಿಯೋಗಳು ನೋಡಿದ್ಮೇಲೆ ಮತ್ತೆ ಏನಕ್ಕೆ ನೋಡ್ತೀನಿ. ಒಬ್ಬ ಗಂಡಸಾಗಿ ನಿಮ್ಗೆ ಧೈರ್ಯ ಇಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು? ನಿಮ್ಗೆ ನೆಕ್ಸ್ಟ್ ಯಾವ್ದು ಮಾಡ್ತೀರಾ? ಇವತ್ತು ಹಸು ಮಾರಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಅದೇ ನೆಕ್ಸ್ಟ್ ನಮ್ಮನ್ನೇ ನಾವು ಮಾರ್ಕನೋ ಪರಿಸ್ಥಿತಿ ಸರ್. ಆ ಪರಿಸ್ಥಿತಿಗೆ ಬಂದಿದ್ದೀರಾ ನೀವು ಇವಾಗ? ಹಾಗಾದ್ರೆ ಈಗ್ಲಾರು ಧೈರ್ಯವಾಗಿ ನಿಂತ್ಕೊಳ್ರಿ, ಈಗ್ಲಾರು ಧೈರ್ಯವಾಗಿ ನಿಂತ್ಕೊಳ್ಳಿ. ಅವ್ರು ಮಾಡ್ತಿರೋದೆಲ್ಲ ಹಲ್ಕಾ ಕೆಲಸಗಳು ಮಂಜುನಾಥ ಹೆಸರಲ್ಲಿ. ವಿಡಿಯೋಗಳು ನೋಡಿದ್ರಾ ಸರ್? ನೀವು ನೋಡಿದೀವಿ ಸರ್. ಮತ್ತೆ ನೋಡಿದ್ಮೇಲೆ ಯಾಕೆ ಇದ್ ಮಾಡ್ತಾ ಇದ್ರ ನೀವು? ನೋಡಿದ್ಮೇಲೆ ಯಾಕೆ ದಾರಿ ತಪ್ತಾ ಇದ್ದೀರಾ? ಹಳ್ಳಿಗಳಲ್ಲೆಲ್ಲ ಹೆಂಗೆ ಅಂದ್ರೆ ಸರ್, ಸ್ವಲ್ಪ ಜನಗಳು ಮರ್ಯಾದೆ ಹೋಗುತ್ತೆ ಹಂಗೆ. ನಿಮ್ಮ ಸಾವಿಗೆ ಯಾರು ಕಾರಣ ಅಲ್ಲ, ನಿಮ್ ಸಾವಿಗೆ ನೀವೇ ಕಾರಣ ಆಗ್ತೀರಾ. ಹಳ್ಳಿ ಜನ ಹೌದು ಇದು ಬಿಟ್ಬಿಡಿ. ನೀವು ಲೆಕ್ಕ ಕೇಳಿ, ನಿಮ್ಮ ಹತ್ರ ಬರೋದೇ ಇಲ್ಲ ಅವರು. ನೋಡಿಬೇಕಾದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಿಲ್ಸಿದ್ರಲ್ರಿ, ಲಕ್ಷ ಅವ್ರಿಗೆ ಉಳ್ಕೋತು. ಯಾವ ಬಡ್ಡಿ ಸಮೇತ ಅವ್ರಿಗೆ ವಸೂಲಿ ಮಾಡಕ್ ಸಾಧ್ಯನೇ ಇಲ್ಲ. ಕೋರ್ಟ್ಗೆ ಬರಕ್ ಸಾಧ್ಯ ಇಲ್ವಲ್ಲ, ಅವ್ರು ನರ ಇಲ್ವಲ್ಲ ಕೋರ್ಟ್ಗೆ ಬರಕ್. ಅವ್ರಿಗೆ ಕೋರ್ಟ್ಗೆ ಯಾಕೆ ಬರ್ತಿಲ್ಲ? ಪ್ರಾಬ್ಲಮ್ ಏನೂ ಆಗಲ್ಲ ಸರ್. ಏನು 100% ಏನೂ ಆಗಲ್ಲ, ನಾನು ಇರ್ತೀನಿ ರೀ. ಏನು ಆಗೋದಿಲ್ಲ. ಅವರು ಅಟ್ಲೀಸ್ಟ್ ಅವ್ರ ಧೈರ್ಯ ಇದೆ, ಕೋರ್ಟ್ಗಾರ ಬರ್ಬೇಕಲ್ರಿ. ಹೋಗ್ಲಿ, ಬ್ಯಾಂಕ್ ಇಂದ ದುಡ್ಡು ಕೊಟ್ಟಿಲ್ಲ ಅಂದ್ಮೇಲೆ ಬ್ಯಾಂಕ್ ಅವರ ನೋಟಿಸ್ ಕಳಿಸ್ಬೇಕು ತಾನೆ. ಯಾಕೆ ಹೆಂಗಸರೆಲ್ಲ ಬರ್ತಾ ಇದಾರೆ? ಯಾಕೆ ಬರ್ತಿದಾರೆ ಹೆಂಗಸರುಗಳೆಲ್ಲ? ಏನು ಆಗಲ್ಲ. ಅದೇನು ಸ್ಟೇಷನ್ ನೀವೇ ಕಂಪ್ಲೇಂಟ್ ಕೊಟ್ಟರು ಓಕೆ, ಇಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟರು ಓಕೆ, ಗೆಲ್ಲೋದು ನೀವೇನೆ. ನಾನು ವಿಡಿಯೋಗಳು ನೋಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಟಚಲ್ಲಿ ನಿಮ್ಮ ಹುಡುಗರು ಎಲ್ರಿಗೂ ಹೇಳಿ,
ಯಾವ್ರಿಗೂ ಕಟ್ಬೇಡಿ ಅಂತ ಆಯ್ತು, ಇವತ್ತು ರಾತ್ರಿ ಮೀಟಿಂಗ್ ಕರೆದಿದೀವಿ ಸರ್. ಇಲ್ಲ ಹೊಲ್ದ ಹತ್ರ ಊರು ಹೊರಗಡೆ ಇಲ್ಲಿ ಮನೆ ಹತ್ರ ಹೆಣ್ಮಕ್ಳು ಕರ್ಕೊಂಬಂದ್ ನಮ್ಮಲ್ಲೇ ಜಗಳ ಆಡ್ತಾ ಇದಾರೆ ಸರ್. ಅವ್ರೆಲ್ಲರದ್ದು ವಿಡಿಯೋ ಮಾಡ್ಕೊಳ್ಳಿ, ಅವ್ರ ಮೇಲೆ FIR ಆಗುತ್ತೆ. ಯಾರು ಜಗಳ ಮಾಡ್ತಾರೋ ಅವ್ರ ಮೇಲೆ ವಿಡಿಯೋ ಮಾಡ್ಕೊಳ್ಳಿ. ಅವ್ರಿಗೆ ಇಲ್ಲಿ ಇಷ್ಟೇ ಹೇಳಿ, ನಾನು ಕಟ್ಟಿರೋ ಒಂದೊಂದು ರೂಪಾಯಿಗೂ ನಂಗೆ ಲೆಕ್ಕ ಕೊಡು ಅಂತ ಕೇಳಿ. ಲೆಕ್ಕ ಕೊಟ್ರೆ ಕಟ್ಟಿ, ಲೆಕ್ಕ ಕೊಡ್ಲಿಲ್ವಾ ನೀವೇ ಕಂಪ್ಲೇಂಟ್ ಕೊಡಿ. ಒಂದು ವಿಡಿಯೋ ಮಾಡ್ಕೊಳ್ಳಿ, ನೀವು ವಿಡಿಯೋ ಮಾಡ್ಕೊಂಡು ನನಗೆ ಕಳಿಸಿ, ನೀವು ಗೆಲ್ತೀರಾ. ಆಯ್ತು ಸರ್, ನನಗೆ ಕಳಿಸಿ, ನೀವು ಗೆಲ್ತೀರಾ. ಆಯ್ತು ಸರ್. ಹಾ, ವಿಡಿಯೋ ಮಾಡ್ಕೊಂಡು ನನಗೆ ಕಳಿಸಿ. ವಿಡಿಯೋ ಮಾಡೋಷ್ಟು ಧೈರ್ಯ ತೊಂದ್ರೆ ಇಲ್ಲ, ವಿಡಿಯೋ ಮಾಡೋಷ್ಟು ಧೈರ್ಯ ಇಲ್ಲ ಅಂತಂದ್ರೆ ಕೈಲಿರೋ ಎತ್ನ ಹೋಗಿ ಮನೆ ಮಗನ ಕೊಟ್ಟು ಬಂದಂಗ ಮೊದ್ಲೇ ಹೇಳುತ್ತಾನೆ. ಅಷ್ಟೊಂದೆಲ್ಲ ವಿಡಿಯೋಗಳು ನೋಡ್ತಾ ಇದ್ರೆ ನಾನು ಅಷ್ಟೊಂದೆಲ್ಲ ಬಡ್ಕೋತಾ ಇದ್ದೆ. ನಾನೇ ಯಾಕಿರ್ಬೇಕು ನಿಮ್ ಸಪೋರ್ಟ್ ನಿಲ್ಲಕ್? ನನ್ಗೆ ಯಾಕೆ ಬೇಕಿತ್ತು ಹೇಳಿದ್ದೆಲ್ಲ? ಯಾಕೆ ಬೇಕಾಗಿತ್ತು ನನಗೆ? ಸುಮ್ಮನಿದ್ರೆ ಆಗಲ್ವಾ ನಾನು? ಅದೇ ಸರ್, ಹೌದೌದು. ಇಷ್ಟೊಂದೆಲ್ಲ ಹೇಳಿದ್ಮೇಲೆ ಮತ್ತೇನ್ರಿ ನೀವು? ಮತ್ತೆ ಎಷ್ಟೋ ಜನ ಹೆಣ್ಮಕ್ಳು ಬಿಟ್ಟಿದಾರಲ್ಲ ಇದು ದುಡ್ಡು ಕೊಡೋದನ್ನ. ಬಿಟ್ಟಿದ ಮೇಲೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ ಇವ್ರು? ಇವ್ರು ಮಾಡ್ತಿರೋದೇ ಕಳ್ಳದಂದೆ ಅಲ್ವಾ? ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಫಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಕ್ಕೆ ಹೇಳಿ. ನಿಮ್ ಸಂಘ ಯಾರೇ ಬಾಂಡಿಂದು ದುಡ್ಡು ಕಟ್ತಿದೀವಲ್ಲ ಸರ್, ವಾರ ವಾರ ಅದಕ್ಕೂ ಬಡ್ಡಿ ಆಗ್ತದಾರ ಸರ್. ಅದೆಲ್ಲ ಸ್ಟೇಟ್ಮೆಂಟ್ ಕೊಡಕ್ಕೆ ಹೇಳಿ. ಕೊಟ್ರೆ ಕಟ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ವಿಡಿಯೋ ಮಾಡ್ಕೊಳ್ಳಿ ಎಲ್ಲಾನು, ನಾನು ಮೀಡಿಯಾದಾಗ ಕಳಿಸ್ತೀನಿ. ಅವ್ರ ಥ್ರೂ ನಾನು ಲಾಯರ್ ಮುಖಾಂತರ ನಾನು ಹೋಗ್ತೀನಿ ಅಂತ ಹೇಳಿ. ಅದೇನ್ ಮಾಡ್ತಾರೆ ನೋಡೇ ಬಿಡೋಣ. ನನ್ಗೆ ವಿಡಿಯೋ ಮಾಡಿ ಕಳಿಸ್ಬೇಕು ನೀವು. ಏನಾದ್ರು ಆಗ್ಲಿ, ಯಾರು ದುಡ್ಡು ಕಟ್ಬಿಡಿ ಇವತ್ತಿಂದ.